ತುಂಬಾ ಖುಷಿ ಆಗುತ್ತೆ. ಮಾಡಿರ್ಲಿಲ್ಲ, ಈ ಸಲ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ ಫಿಲಂ, ಒಳ್ಳೆ ಫಿಲಂ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 4-5 ವರ್ಷ ಸಿನಿಮಾನೇ ಬಂದಿರಲಿಲ್ಲ, ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು. ಯಶ್ಗೆ ಹೈಪ್ ಹಂಗೆ ಇರುತ್ತೆ. ಚೆನ್ನಾಗಿದೆ. ಟಿಕೆಟ್ ರೇಟ್ ಎಲ್ಲ ಕೆಲವು ಕಡೆ ಜಾಸ್ತಿ ಅಂತಿದ್ದಾರೆ. ಅದು ಥಿಯೇಟರ್ ಮೇಲೆ ಬಿಟ್ಟಿದ್ದು, ನಮಗೆ ಗೊತ್ತಿಲ್ಲ. ಬಟ್ ಮೂವಿ ಮಾತ್ರ ನೋಡ್ಲೇಬೇಕು. ಸೂಪರ್ ಬೆಂಕಿ. ಪದ್ಮಶ್ರೀ ಕೊಟ್ಟರು ಕಮ್ಮಿ ಇಲ್ಲ. ಎಷ್ಟೇ ಒಂದು ಕನ್ನಡ ನಮ್ಮ ಸ್ಯಾಂಡಲ್ವುಡ್ ರೇಂಜ್ ತಗೊಳಕ್ತವ್ರೆ. ಜೈ ಯಶ್ ಬಾಸ್. ನಿಮ್ಮ ಹೆಸರು? ವಿಕಾಸ್ RCBN. ತುಂಬಾ ಆಕ್ಟಿಂಗ್ ಚೆನ್ನಾಗೈತೆ. ಕಿರಾಕ್ ಪಿಕ್ಚರ್ ಇಂಡಿಯಾ ಸ್ಟೈಲ್ ಕಾ ಬಾಬಾ. ಆಕ್ಟಿಂಗ್ ಆಗ್ಲಿ ಏನಾಗ್ಲಿ ಸೂಪರ್ ಸಕ್ಕತ್ತಾಗೈತೆ ಪಿಕ್ಚರ್. ಈ ತರ ಇಂಡಿಯನ್ ಸಿನಿಮಾದಲ್ಲಿ ಹೀರೋಗಳಲ್ಲಿ ಸ್ಟೈಲ್ ತೋರಿಸಿದಾರಲ್ಲ, ಸ್ಟೈಲ್ ಆಕ್ಟಿಂಗ್ ಸೂಪರ್. ಅದ್ರಲ್ಲಿ ಒಂದು ಡೈಲಾಗ್ ಇದೆ, ಹೆಣ್ಣಿಗೆ ಅಂದ ಇದ್ರೇನೆ ಚಂದ, ಆ ಅಂದಾನೆ ಆಯ್ದ ಮಾಡ್ಕೊಂಡ್ಬಿಟ್ರೆ ಯಾಕಂದ. ಮಸ್ತಾಗಿದೆ ಮೂವಿ. ಎಲ್ಲರೂ ಕನ್ನಡ ಸಿನಿಮಾ ಫ್ಯಾನ್ಸ್ ಬಂದು ಥಿಯೇಟರ್ ಮೂವಿ ನೋಡಿ, ಸಖತ್ತಾಗಿದೆ. ಫುಲ್ ಎಕ್ಸೈಟ್ಮೆಂಟ್, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮೂವಿ. ಮೂವಿ ಮಾತ್ರ ಪೂರಾ ಮಾಸ್. ಸಿನಿಮಾ ನೋಡ್ಲೇಬೇಕು, ಡಬಲ್ ಆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಸೂಪರ್ ಆಗಿದೆ, ಎಲ್ಲ ನೋಡ್ಲೇಬೇಕು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. KGF ಆದ್ಮೇಲೆ 4 ವರ್ಷ ಕ್ಯಾಪ್ ತಗೊಂಡ್ರು ಯಶ್. ವರ್ತ್ ಇತ್ತು, ಆಬ್ವಿಯಸ್ಲಿ ವರ್ತ್ ಇತ್ತು. ಆಕ್ಟಿಂಗ್ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸರ್ ಆಕ್ಟಿಂಗ್ ಅನ್ನೋದು ಫಂಟಾಸ್ಟಿಕ್ ಆಗಿದೆ ಮೂವಿ. ಎವರೇಜ್ ಅಷ್ಟೊಂದು ಚೆನ್ನಾಗಿಲ್ಲ. ಚಲೋ ಐತ್ರಿ ಮೂವಿ. ಚಲೋ ರಾಕ್ ಒನ್ ಟೈಮ್ ವಾಚ್. ಚೆನ್ನಾಗಿದೆ. ಬಾಲಿವುಡ್ ರೇಂಜ್ ಇದೆ. ಚೆನ್ನಾಗಿದೆ. ಚಲೋ ಐತಿ ಬೈ. ಟಿಕೆಟ್ ಕ್ಯಾರೆಕ್ಟರ್ ಮಸ್ತ್ ಐತಿ. ಸರಿ, ಯಶ್ ಅವರು ಹೊಸ ಅವತಾರದಲ್ಲಿ ಸೂಪರ್ ಆಗಿದೆ. ಇಂಟರ್ವ್ಯೂವರೆಗೂ ಮೂವಿ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇಂಟರ್ವ್ಯೂ ಆದ್ಮೇಲೆ ಎಲ್ಲರಿಗೂ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ಚೆನ್ನಾಗಿ ಅನ್ಸಿಲ್ಲ ಸರ್ ಇಂಟರ್ವ್ಯೂ ಆದ್ಮೇಲೆ. ಅದಕ್ಕಿಂತ ಇಂಟರ್ವ್ಯೂವರೆಗೂ ಚೆನ್ನಾಗಿದೆ. ಆದ್ರೆ 2 ಪಾತ್ರದಲ್ಲಿ ತೋರಿಸೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಒಂಥರ ಆ ಮಗು ಸತ್ತಿರುತ್ತೆ, ಅದನ್ನ ಏನೋ ಮಾಡಿ ತೋರಿಸಿದ್ದಾರೆ. ಅಷ್ಟೊಂದು ಚೆನ್ನಾಗಿ ಇಂಟರ್ವ್ಯೂ ಆದ್ಮೇಲೆ ಚೆನ್ನಾಗಿಲ್ಲ ಮೂವಿ. ಚೆನ್ನಾಗಿದೆ ಫಿಲಂ, ತುಂಬಾ ಚೆನ್ನಾಗಿದೆ. ಈ ರೇಂಜ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. KGF ಆದ್ಮೇಲೆ 3-4 ವರ್ಷ ಸಿನಿಮಾನೇ ಬಂದಿರಲಿಲ್ಲ. ಮಾಡಿರ್ಲಿಲ್ಲ, ಈ ಸಲ ತುಂಬಾ ಒಳ್ಳೆ ಕೊಟ್ಟಿದ್ದಾರೆ ಫಿಲಂ, ಒಳ್ಳೆ ಫಿಲಂ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 4-5 ವರ್ಷ ಸಿನಿಮಾನೇ ಬಂದಿರಲಿಲ್ಲ, ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು. ಯಶ್ಗೆ ಹೈಪ್ ಹಂಗೆ ಇರುತ್ತೆ. ಚೆನ್ನಾಗಿದೆ. ಟಿಕೆಟ್ ರೇಟ್ ಎಲ್ಲ ಕೆಲವು ಕಡೆ ಜಾಸ್ತಿ ಅಂತಿದ್ದಾರೆ. ಅದು ಥಿಯೇಟರ್ ಮೇಲೆ ಬಿಟ್ಟಿದ್ದು, ನಮಗೆ ಗೊತ್ತಿಲ್ಲ. ಬಟ್ ಮೂವಿ ಮಾತ್ರ ನೋಡ್ಲೇಬೇಕು. ಸೂಪರ್ ಬೆಂಕಿ. ಪದ್ಮಶ್ರೀ ಕೊಟ್ಟರು ಕಮ್ಮಿ ಇಲ್ಲ. ಎಷ್ಟೇ ಒಂದು ಕನ್ನಡ ನಮ್ಮ ಸ್ಯಾಂಡಲ್ವುಡ್ ರೇಂಜ್ ತಗೊಳಕ್ತವ್ರೆ. ಜೈ ಯಶ್ ಬಾಸ್. ನಿಮ್ಮ ಹೆಸರು? ವಿಕಾಸ್ RCBN. ತುಂಬಾ ಆಕ್ಟಿಂಗ್ ಚೆನ್ನಾಗೈತೆ. ಕಿರಾಕ್ ಪಿಕ್ಚರ್ ಇಂಡಿಯಾ ಸ್ಟೈಲ್ ಕಾ ಬಾಬಾ. ಆಕ್ಟಿಂಗ್ ಆಗ್ಲಿ ಏನಾಗ್ಲಿ ಸೂಪರ್ ಸಕ್ಕತ್ತಾಗೈತೆ ಪಿಕ್ಚರ್. ಈ ತರ ಇಂಡಿಯನ್ ಸಿನಿಮಾದಲ್ಲಿ ಹೀರೋಗಳಲ್ಲಿ ಸ್ಟೈಲ್ ತೋರಿಸಿದಾರಲ್ಲ, ಸ್ಟೈಲ್ ಆಕ್ಟಿಂಗ್ ಸೂಪರ್. ಅದ್ರಲ್ಲಿ ಒಂದು ಡೈಲಾಗ್ ಇದೆ, ಹೆಣ್ಣಿಗೆ ಅಂದ ಇದ್ರೇನೆ ಚಂದ, ಆ ಅಂದಾನೆ ಆಯ್ದ ಮಾಡ್ಕೊಂಡ್ಬಿಟ್ರೆ ಯಾಕಂದ. ಮಸ್ತಾಗಿದೆ ಮೂವಿ. ಎಲ್ಲರೂ ಕನ್ನಡ ಸಿನಿಮಾ ಫ್ಯಾನ್ಸ್ ಬಂದು ಥಿಯೇಟರ್ ಮೂವಿ ನೋಡಿ, ಸಖತ್ತಾಗಿದೆ. ಫುಲ್ ಎಕ್ಸೈಟ್ಮೆಂಟ್, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮೂವಿ. ಮೂವಿ ಮಾತ್ರ ಪೂರಾ ಮಾಸ್. ಸಿನಿಮಾ ನೋಡ್ಲೇಬೇಕು, ಡಬಲ್ ಆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಸೂಪರ್ ಆಗಿದೆ, ಎಲ್ಲ ನೋಡ್ಲೇಬೇಕು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. KGF ಆದ್ಮೇಲೆ 4 ವರ್ಷ ಕ್ಯಾಪ್ ತಗೊಂಡ್ರು ಯಶ್. ವರ್ತ್ ಇತ್ತು, ಆಬ್ವಿಯಸ್ಲಿ ವರ್ತ್ ಇತ್ತು. ಆಕ್ಟಿಂಗ್ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸರ್ ಆಕ್ಟಿಂಗ್ ಅನ್ನೋದು ಫಂಟಾಸ್ಟಿಕ್ ಆಗಿದೆ ಮೂವಿ. ಎವರೇಜ್ ಅಷ್ಟೊಂದು ಚೆನ್ನಾಗಿಲ್ಲ. ಚಲೋ ಐತ್ರಿ ಮೂವಿ. ಚಲೋ ರಾಕ್ ಒನ್ ಟೈಮ್ ವಾಚ್. ಚೆನ್ನಾಗಿದೆ. ಬಾಲಿವುಡ್ ರೇಂಜ್ ಇದೆ. ಚೆನ್ನಾಗಿದೆ. ಚಲೋ ಐತಿ ಬೈ. ಟಿಕೆಟ್ ಕ್ಯಾರೆಕ್ಟರ್ ಮಸ್ತ್ ಐತಿ. ಸರಿ, ಯಶ್ ಅವರು ಹೊಸ ಅವತಾರದಲ್ಲಿ ಸೂಪರ್ ಆಗಿದೆ. ಇಂಟರ್ವ್ಯೂವರೆಗೂ ಮೂವಿ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇಂಟರ್ವ್ಯೂ ಆದ್ಮೇಲೆ ಎಲ್ಲರಿಗೂ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ಚೆನ್ನಾಗಿ ಅನ್ಸಿಲ್ಲ ಸರ್ ಇಂಟರ್ವ್ಯೂ ಆದ್ಮೇಲೆ. ಅದಕ್ಕಿಂತ ಇಂಟರ್ವ್ಯೂವರೆಗೂ ಚೆನ್ನಾಗಿದೆ. ಆದ್ರೆ 2 ಪಾತ್ರದಲ್ಲಿ ತೋರಿಸೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಒಂಥರ ಆ ಮಗು ಸತ್ತಿರುತ್ತೆ, ಅದನ್ನ ಏನೋ ಮಾಡಿ ತೋರಿಸಿದ್ದಾರೆ. ಅಷ್ಟೊಂದು ಚೆನ್ನಾಗಿ ಇಂಟರ್ವ್ಯೂ ಆದ್ಮೇಲೆ ಚೆನ್ನಾಗಿಲ್ಲ ಮೂವಿ.